ನಾಡಿನಾದ್ಯಂತ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಹಿನ್ನೆಲೆ ತುಮಕೂರಿನಲ್ಲಿ ಭರ್ಜರಿ ವ್ಯಾಪಾರ, ಹೂ ಹಣ್ಣುಗಳ ಬೆಲೆ ದುಪ್ಪಟ್ಟು. ಬೆಲೆ ಏರಿಕೆಯ ನಡುವೆಯೂ ಖರೀದಿಗೆ ಮುಗಿಬಿದ್ದ ಜನ. ನಾಳೆ ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಹೂ ಹಣ್ಣುಗಳ ಖರೀದಿಗೆ ಮಾರುಕಟ್ಟೆಗೆ ಜನರು ಮುಗಿಬಿದ್ದಿದ್ದು, ಹಬ್ಬದ ಸಿದ್ಧತೆಯಲ್ಲಿ ಜನರು ಫುಲ್ ಬ್ಯುಸಿಯಾಗಿದ್ದಾರೆ. ಇತ್ತ ಕಲ್ಪತರುನಾಡು ತುಮಕೂರು ಜಿಲ್ಲೆಯ ಜನರಲ್ಲಿಯೂ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ಬೆಲೆ ಏರಿಕೆಯ ಬಿಸಿಯ ನಡುವೆಯೂ ಜನರು ಹೂ ಹಣ್ಣುಗಳ ಖರೀದಿಯಲ್ಲಿ ತೊಡಗಿದ್ದಾರೆ. ಹೌದು, ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಹೀಗಾಗಿ ಹಬ್ಬದ ಸಿದ್ಧತೆಗಾಗಿ ತುಮಕೂರಿನ ಅಂತರಸನಹಳ್ಳಿ ಮಾರುಕಟ್ಟೆಗೆ ಜನರು ಲಗ್ಗೆ ಇಟ್ಟಿದ್ದಾರೆ. ಬೆಳಗಿನ ಜಾವ 5 ಗಂಟೆಯಿಂದಲೇ ಮಾರುಕಟ್ಟೆಯಲ್ಲಿ ಜನಜಂಗುಳಿ ಶುರುವಾಗಿದೆ. ಹಬ್ಬಕ್ಕೆ ಬೇಕಾದ ಹೂವು, ಹಣ್ಣು ಸೇರಿದಂತೆ ಪೂಜಾ ಸಾಮಗ್ರಿಗಳ ಖರೀದಿಯಲ್ಲಿ ಜನರು ತೊಡಗಿದ್ದಾರೆ. ಕೇವಲ ನಗರದಿಂದ ಮಾತ್ರವಲ್ಲ, ಜಿಲ್ಲೆಯ ಬೇರೆ ಬೇರೆ ಊರು ಹಳ್ಳಿಗಳಿಂದಲೂ ಆಗಮಿಸಿ ಹಬ್ಬದ ಸಾಮಗ್ರಿಗಳನ್ನ ಖರೀದಿ ಮಾಡಿದ್ರು. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಹೂ ಹಣ್ಣುಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು, ವ್ಯಾಪಾರವು ಭರ್ಜರಿಯಾಗಿ ನಡೀತಾ ಇದೆ. ಬೆಲೆ ಗ್ರಾಹಕರಿಗೆ ಶಾಕ್ ನೀಡಿದೆ. ಬಹುತೇಕ ಹೂಗಳ ಬೆಲೆ ಸಾಮಾನ್ಯ ದಿನಗಳಿಗಿಂತ ದುಪ್ಪಟ್ಟಾಗಿದೆ. ಅದರಲ್ಲೂ ಅಲಂಕಾರಿಕ ಹೂಗಳ ಬೆಲೆ ಭಾರಿ ಏರಿಕೆಯಾಗಿದೆ. ಬೆಲೆ ಹೆಚ್ಚಾದ್ರೂ ಹಬ್ಬದ ಕಾರಣಕ್ಕೆ ಅನಿವಾರ್ಯವಾಗಿ ಖರೀದಿ ಮಾಡಬೇಕಾದ ಪರಿಸ್ಥಿತಿ ಗ್ರಾಹಕರದ್ದು. ಜೊತೆಗೆ ಹೂಗಳಷ್ಟೇ ಅಲ್ಲ, ಹೂವಿನ ಹಾರಗಳ ಬೆಲೆಯಲ್ಲೂ ಭಾರಿ ಏರಿಕೆಯಾಗಿದೆ. ಇನ್ನು ಹೂಗಳ ಬೆಲೆ ಎಷ್ಟಿದೆ ಅಂತ ನೋಡೋದಾದ್ರೆ, ಸೇವಂತಿಗೆ ಕೆಜಿ 150ರಿಂದ 450 ರೂಪಾಯಿ, ಮಲ್ಲಿಗೆ ಕೆಜಿ 500ರಿಂದ 1200 ರೂಪಾಯಿ, ಕನಕಾಂಬರ ಕೆಜಿ 2000ದಿಂದ 5000 ರೂಪಾಯಿ, ಕಾಕಡ ಕೆಜಿ 300ರಿಂದ 1000 ರೂಪಾಯಿ, ಚೆಂಡು ಹೂ ಕೆಜಿ 50ರಿಂದ 200 ರೂಪಾಯಿ, ದುಂಡು ಮಲ್ಲಿಗೆ ಕೆಜಿ 1200ರಿಂದ 2000 ರೂಪಾಯಿ, ಸಂಪಿಗೆ ಕೆಜಿ 100ರಿಂದ 400 ರೂಪಾಯಿ. ಹಣ ವ್ಯಾಪಾರ ಸ್ವಲ್ಪ ಇರೋದ್ರೆ ಸ್ವಲ್ಪ ಪರವಾಗಿಲ್ಲ. ರೇಟ್ ಎಲ್ಲ ಸಿಕ್ಕಾಪಟ್ಟೆ ಸ್ವಲ್ಪ ದುಬಾರಿನೇ. ಸೇವಂತಿಗೆ 300ರಿಂದ 350, ಗುಲಾಬಿ 300ರಿಂದ 350, ಮಲ್ಲಿಗೆ ಕೆಜಿ 1000 ರೂಪಾಯಿ ಐತೆ, 1200 ಎಲ್ಲ ಸ್ವಲ್ಪ ರೇಟ್ ಎಲ್ಲ ದುಬಾರಿನೇ ಐತೆ ಸರ್. ಕನಕಾಂಬರ ವಿಪರೀತ ರೇಟು. 2000ದಿಂದ 5000 ರೂಪಾಯಿ ತಗ ಇದೆ ಕಟ್ಟಿರೋದು. ಬಿಡಿ ಎಲ್ಲನೂ ಸ್ವಲ್ಪ ಅದೇ, ಬಿಡಿ ತೊಗೊಂಡ್ರೆ ಸ್ವಲ್ಪ ಮೀಡಿಯಮ್ ರೇಟು, ಕಟ್ಟಿರೋದು ಜಾಸ್ತಿ. ಹಬ್ಬ ಎಲ್ಲರ ಮನೆಗೂ ಹೂವು ಬೇಕೇ ಬೇಕಲ್ಲ ಸರ್, ಎಲ್ಲರ ಮನೆಗೂ ಬೇಕೇ ಬೇಕು, ತಾಳಲೇಬೇಕು. ಅಷ್ಟು ತಾಳೋದಕ್ಕೆ ಇಷ್ಟು ತಾಂಡು ಹಬ್ಬ ಮಾಡಲೇಬೇಕು. ಹಾಂ, ಸ್ವಲ್ಪ ಪರವಾಗಿಲ್ಲ ಇರೋದ್ರಿಗೆ. ಹಾಂ, ಅಯ್ಯೋ ರೈಟ್ ಜಾಸ್ತಿ ಅಂತಾರೆ, ಏನು ಮಾಡೋಕ್ಕಾಗ್ತದೆ ಸರ್, ಆದರೂ ತಾಳಲೇಬೇಕಲ್ವಾ. ರೈತರು ಬೆಳ್ಕೊಂಬಂದಿರ್ತಾರೆ, ಬೆಳೆದಿರೋದಕ್ಕೆ ಬೆಲೆ ಕೊಡಲೇಬೇಕಲ್ವಾ. ಹಬ್ಬದ ಹಿನ್ನೆಲೆ ಹೂಗಳ ಬೆಲೆ ಹೆಚ್ಚಾಗಿದೆ. ಆದ್ರೂ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಖರೀದಿ ಮಾಡಲೇಬೇಕು ಅಂತಾರೆ ಗ್ರಾಹಕರು. ಹಬ್ಬ ಇದೆ, ಕೊಂಡ್ಕೊಳ್ಳೇಬೇಕು, ಮಾಡಲೇಬೇಕು. ಅಟ್ಲೀಸ್ಟ್ ಪೂಜೆಗೋಸ್ಕರ ತಗೊಳ್ಳೇಬೇಕು, ಏನು ಮಾಡೋಕ್ಕಾಗೋದಿಲ್ಲ. ತುಂಬ ರೇಟ್ ಆಗಿದ್ದಾವೆ. ಹೂವಂತೂ ಕೇಳೋಕ್ಕೆ ಆಗೋದಿಲ್ಲ. ಕನಕಾಂಬರ ಅಂತೂ ಮುಟ್ಟೋಕ್ಕೆ ಆಗಲ್ಲ. 300 ರೂಪಾಯಿ ಮಾರಂದ್ರೆ ಎಲ್ಲಿ ತಗೊಳ್ಳೋದು ಅಲ್ವಾ. 100 ರೂಪಾಯಿ 200 ರೂಪಾಯಿಗೆ ಇದ್ದಿದ್ದು 300 ರೂಪಾಯಿ, ಹತ್ತತ್ರ 150-200 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕುಚ್ಚು ಏನೋ 500 ಇದ್ದಿದ್ದು 1000 ಮಾಡಿದ್ದಾರೆ. ತುಂಬ ರೇಟ್ ಆಗಿದೆ, ಮುಟ್ಟಕ್ಕಾಗಲ್ಲ. ತಗೋಬೇಕು, ನಾವು ಸರಸ್ವತಿಪುರಂ ತುಮಕೂರು. ಮಾಡಲೇಬೇಕಲ್ವಾ, ಬಿಡೋಕ್ಕಾಗತ್ತಾ ಸಂಪ್ರದಾಯ, ಮಾಡಲೇಬೇಕು. ಈಗ ರೈತರು ಹಬ್ಬ ಮಾಡೋದು ಭಾಳ ಕಷ್ಟ ಅಂತಲೇ ಆಗ್ಬಿಟ್ಟಿದೆ. ಎಲ್ಲ ರೈಟ್ ದುಬಾರಿ. ಹೂವಿನ ರೈಟ್ ಅಂತೂ ಗಗನಕ್ಕೆ ಹೋಗ್ಬಿಟ್ಟಿದೆ. ಮಾಮೂಲಿ ಒಂದು ಮಾರು 300, 500, 600 ಗಟ್ಟಲೆ ಕೆಲವು ಹೂಗಳು ಹೇಳ್ತಾ ಇದ್ದಾರೆ. ಹೆಂಗೆ ವರಮಹಾಲಕ್ಷ್ಮಿನ ಬರ್ಮಾಡಕ್ಕಂತವ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೂ ಎಲ್ಲರೂ ಕೂಡ ಸರಳವಾಗಿ ಹಬ್ಬ ಮಾಡಿ ಅಂತ ಹೇಳಿ ಎಲ್ಲರನ್ನು ವಿನಂತಿ ಮಾಡ್ಕೊಂತಾರೆ. ಮಾಡಲೇಬೇಕು, ಅತ್ಯಂತ ಸರಳವಾಗಿ ಮಾಡಿ, ಸಾಲ ಸೋಲ ಮಾಡಿ, ತಿರ್ಗಾ ರೈತರೆಲ್ಲ ಸಾಲ ಸಿಗಾಕೊಂಡಿ ಅನ್ನೋ ಒಂದು ಉದಾಹರಣೆ ಅಷ್ಟೇ. ನಾವು ಇಲ್ಲೇ ಅರಿಯೂರ ಹತ್ರ ಚೆನ್ನಗಪ್ಪನ ಪಾಳ್ಯ ಅಂತೇಳಿ ನಾವು ಕೆಲವೊಂದು ಹಣ್ಣು ಮತ್ತು ಹೂಗಳು ತಗೊಂಡೋಗೋಣ ಅಂತ ಬಂದೆ. ಭಾಳ ದುಬಾರಿ ಆಯಿತು, ಭಾಳ ಕಡಿಮೆ ರೇಟಲ್ಲಿ ತಗೊಂಡು ಹೋಗ್ತಾ ಇದೀವಿ. ಈಗ ಕನಕಾಂಬರ 400 ರೂಪಾಯಿ ಮಾರು ಹೇಳ್ತಾ ಇದ್ದಾರೆ. ಕನಕಾಂಬರ ತಾಳಿಲ್ಲ, ಮಾಮೂಲಿ ಬಿಡಿ ಹೂವು ತಗೊಂಡು ನಮ್ಮಲ್ಲಿ ತೋಟದಲ್ಲಿ ಸಿಗ್ತಕ್ಕಂಥ ಪತ್ರೆಗಳನ್ನ ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂತೇಳಿ ನಿರ್ಧಾರ ಮಾಡಿ ಹೋಗ್ತಾ ಇದ್ದೀನಿ. ಒಟ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಅಂತರಸನಹಳ್ಳಿ ಮಾರುಕಟ್ಟೆಯಲ್ಲಿ ಹೂ ಹಣ್ಣುಗಳ ಖರೀದಿಯ ಭರಾಟೆ ಜೋರಾಗಿದ್ದು, ಬೆಲೆಗಳ ಏರಿಕೆಯಾದರೂ ಹಬ್ಬದ ಸಂಭ್ರಮಕ್ಕೆ ಕಡಿವಾಣ ಬಿದ್ದಿಲ್ಲ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.